ಶಿವನಾಗಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ನಿಮ್ಮನ್ನ ವಿಷ್ಣು ಹೋಲ್ತಿದ್ದಾರೆ. ಸೊ ನಿಮ್ಮನ್ನ ನೀವು ಯಾವುದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು? ನಾನು ಮನುಷ್ಯನಾಗಿ ಪ್ರಯತ್ನ ಪಡ್ತಾ ಇದ್ದೀನಿ, ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು. ಅವರೇನೋ ಹೇಳಿದ್ರು ಅದನ್ನ ರೂಪಕ್ಕೆ ಅಸಿಮಿಲಿ ಅಂತ ಕರಿತೀವಿ, ಅದನ್ನೆಲ್ಲ ಎದೆಗೆ ಹಾಕೋಬಾರ್ದು, ಅಷ್ಟೇ ಕೇಳಬೇಕು ಬರ್ದಿರ್ಬೇಕು. ಏನೂ ಇಲ್ಲ. ಐ ಥಿಂಕ್ ಅವರಿಗಿರುವಂತ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ, ಅದು ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಅಂಡ್ ಫಾರ್ಚುನೇಟ್ಲಿ ಅದು ತುಂಬಾ ಚೆನ್ನಾಗಿ ಬರೆದಿದ್ದು. ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ. ನಾವು ಸ್ವಲ್ಪ ಏನೋ ಮಾಡ್ಬೇಕಾಗುತ್ತೆ, ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ. ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ. ಸೆಟ್ಟಲ್ಲಿ ಯಾವಾಗ ಇರ್ಬೇಕಾದ್ರೂ ಕೂಡ ನನಗೆ ಒಂದು ಲೈನ್ 30 ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರೆದಿದ್ದು. ಇಡೀ ಕಥೆನೇ ಹಾಗೆ ಬರ್ದಿದ್ದಾರೆ. ಸೊ ಅದೇನು ನಾನು ಇಷ್ಟೇ ಮನುಷ್ಯ, ಸಾಮಾನ್ಯ ಮನುಷ್ಯ. ಹಾಸ್ಪಿಟಲ್ಗೆ ಹೋಗ್ತೀರಾ? ಅಲ್ಲ, ಸಾಮಾನ್ಯ, ಎಲ್ಲರೂ ಸಾಮಾನ್ಯ ಮನುಷ್ಯರೇ. ನೋಡಿ ಸಿನಿಮಾದಲ್ಲಿ ನೋಡಿ. ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರು, 3 ಜನರನ್ನ ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದೀರಾ ಅಂತ? ಮೇಡಮ್ ಮುಂದಿನ ದಿನಗಳಲ್ಲಿ ನೋಡಿ ಮೇಡಮ್. ಅರ್ಜುನ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ. ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ